ನರೇಂದ್ರ ಮೋದಿ ಬಿಟ್ಟ ಮೇಲೆ ಯಾರು ಬದಲಾವಣೆ ಇಲ್ಲ. ಬದಲಾವಣೆ ಆಗ್ಲೇಬೇಕು. ಇಲ್ಲ ಅಂತ ಅಂದ್ರೆ ಜನ ಎಲ್ಲ ಮಠ. ಮತ್ತೊಮ್ಮೆ ಮೋದಿ ರಾಜೀವ್ಗಳ ಯಾರು ನಮ್ಮ ನೋಡೇ ಇಲ್ಲ. ಇಲ್ಲ ಆಗದೆ ಶೋಭಾಕಾಂತ್ ವಿನ್ನಿ. ನಾವು ಹಿಂದೂಗಳಾಗಿ ಹುಟ್ಟಿದೀವಿ, ಬಿಜೆಪಿಗೆ ಓಟ್ ಹಾಕ್ತೀವಿ. ರಾಜೀವ್ಗೌಡವ್ರು ಯಾರು ಗೊತ್ತಿಲ್ಲ ಸರ್, ನಮಗೂ ಗೊತ್ತಿಲ್ಲ. ಬಿಜೆಪಿಗೆ ಓಟ್ ಹಾಕ್ತೀವಿ. ಬಿಜೆಪಿ ಕಾಂಗ್ರೆಸ್ ಬಂದರೆ ಶೋಭಾ ಕರಂದ್ಲಾಜೆ ಮಕ್ಕ ನೋಡಿ ಓಟ್ ಮಾಡಲ್ಲ, ಮೋದಿ ಅವ್ರ ಮಕ್ಕ ನೋಡ್ಬಿಟ್ಟು ಓಟ್ ಮಾಡ್ತೀವಿ. ಪಕ್ಷ ರಾಹುಲ್ ಗಾಂಧಿ ಬಂದ್ರೆ ಪಾಕಿಸ್ತಾನ ಪಕ್ಷ ಪಕ್ಷ ಸೆಂಟ್ರಲಲ್ಲಿ ಮೋದಿ ಬರಲೇಬೇಕು. ಏನಕ್ಕಂದ್ರೆ ಮೋದಿ ಬಂದ್ರೆ ನಮ್ಮ ಇಂಡಿಯಾ ಚೆನ್ನಾಗಿರ್ತದೆ. ರಾಹುಲ್ ಗಾಂಧಿ ಬಂದರೆ ಪಾಕಿಸ್ತಾನ ಆಗ್ಬಿಡ್ತದೆ. ಅಂದರೆ ಸಾಬ್ರನ್ನ ಮುಸ್ಲಿಮ್ಸ್ ಅವ್ರನ್ನ ಬೆಳವಣಿಗೆ ಮಾಡಿಬಿಡ್ತಾರೆ ರಾಹುಲ್ ಗಾಂಧಿರು. ನಮ್ಮ ಮೋದಿ ಇರೋದಕ್ಕೆ ನಮ್ಮ ಹಿಂದೂಗಳು ಸ್ವಲ್ಪ ಬದುಕೊಂತವ್ರೆ. ಅಯೋಧ್ಯೆ ಮಾಡೋರೆ, ಪ್ರತಿಯೊಂದು ಮಾಡೋರೆ ಮೋದಿಗಳು. MP ಎಲೆಕ್ಷನಲ್ಲಿ ಮೋದಿಗೆ ಹಾಕೊಂಡು ನಾವು MP ಎಲೆಕ್ಷನ್ ಮೋದಿಗೆ. ನಮ್ಮ ದಾಸಹಳ್ಳಿ ಕ್ಷೇತ್ರದಲ್ಲಿ MLA ಅಂದರೆ ನಾವು ನಮ್ಮ ಮಂಜಣ್ಣವರು. ಅಂದರೆ ಮೋದಿ ಸುಮಾರು ಕೆಲಸಗಳು ಒಳ್ಳೆಯ ಅಭಿವೃದ್ಧಿಗಳು ಮಾಡವ್ರೆ ನಮ್ಮ ಕ್ಷೇತ್ರದಲ್ಲಿ ಆಗಲಿ, ಪ್ರತಿ ಕ್ಷೇತ್ರದಲ್ಲಿ ಇಡೀ ಇಂಡಿಯಲ್ಲೆಲ್ಲ ಮಾಡವ್ರೆ. ಅಂದರೆ ಏನಂದರೆ ಮೋದಿ ಮಾತ್ರ ಗೆಲ್ಲೇಬೇಕಂತ ಅಂದರೆ ಅವರೇ ಗೆಲ್ಲೋದು. ಈ ಸತಿ ಒಂದು 100 ಸೀಟು 354 ಇತ್ತು ಹೋದ ಸತಿ. ಈ ಸತಿ 100 ಸೀಟು 454 ಸೀಟ್ ಗೆದ್ದೇ ಗೆಲ್ತಾರಂತ ನನ್ನ ಅಭಿಪ್ರಾಯ. ಪಕ್ಕ ಇಲ್ಲಿ ಸದಾನಂದ ಗೌಡರು MP ಏನು ಮಾಡೇ ಇಲ್ಲ. ಈ ಸತಿ ಮುನ್ರಾಜಪ್ಪ ಆಗಿದ್ರು, ಅವರು ಏನು ಮಾಡಿಲ್ಲ. ಅಭಿದ್ರು ನೋಡ್ರಿ, ನೀವೇ ನೋಡ್ತಾ ಇರ್ಬೋದು. MLA ಅದು ಏನು ಹಾಕಿಲ್ಲ, ತಾರಗಳು ಹಾಕಿಲ್ಲ. ಅದೇ ಓದಿ 2019ರಿಂದ 2024 ಹೋದ ಸತಿ ಎಲೆಕ್ಷನ್ ನಡೀತು. ಆ ಎಲೆಕ್ಷನಲ್ಲಿ ನಮ್ಮ ಮಂಜುನಾಥ್ ಅವರು ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡಿದ್ರು. ಆದರೆ ಏನು ಮಾಡೋಕ್ಕಾಗಲ್ಲ, ನಮ್ಮ ಮನೆ ಬರೋ ಚೆನ್ನಾಗಿದ್ದಿಲ್ಲ, ನಮ್ಮ ಮಂಜಣ್ಣವ್ರು ಗೆದ್ದಿಲ್ಲ ಪಾಪ. ನೆಕ್ಸ್ಟ್ ಸತಿ ಎಲೆಕ್ಷನಲ್ಲಿ ಮಂಜಣ್ಣವ್ರು ಗೆಲ್ಸ್ಕೊಡ್ತೀವಿ ನಾವು. ಈ ಸತಿ ನಮ್ಮ ಕ್ಷೇತ್ರದಲ್ಲಿ ಬಂದುಬಿಟ್ಟು ಕಾಂಗ್ರೆಸ್ ಅಂತೂ ಗೆಲ್ಸ್ಕೊಡ್ತೀವಿ. ಏನಕ್ಕಂದ್ರೆ ನಮ್ಮ ಮಂಜಣ್ಣವರು MP ಯಲ್ಲಿ ಅದನ್ನೇ ಈ ಸತಿ ನಮ್ಮ ಶೋಭಾ ಕರ್ನವ್ರಿಗೆ ಈ ಸತಿ ನಾವು ಹಾಕಿ. ಏನಕ್ಕಂದರೆ ಸದಾನಂದ ಗೌಡರು ನಮ್ಮ ಕ್ಷೇತ್ರಕ್ಕೆ ಕೆಲಸಗಳು ಮಾಡಿಲ್ಲ, ಅಭಿವೃದ್ಧಿಗಳೇನೂ ಮಾಡಿಲ್ಲ. ಅನುದಾನ ಏನು ತಂದಿಲ್ಲ ಅವರು. ಹೋದ ಸತಿನೂ ಅನುದಾನ ತಲೆ ಹಿಡಿದ್ರು. 500 ಕೋಟಿ ಬಂದಿತ್ತು ನಮಗೆ ದಾಸಹಳ್ಳಿ ಕ್ಷೇತ್ರಕ್ಕೆ. ಮುನ್ರಾಜಪ್ಪ ಹೋಗಿ ತಲೆ ಹಿಡಿದು ಏನೋ ಒಂದು 20 ಕೋಟಿ 30 ಕೋಟಿ ಬಂತು ಅಷ್ಟೇ ನಮ್ಗೆ ಅನುದಾನ. ಏನೂ ಮಾಡಿಲ್ಲ. ಈ ಸತಿ ನಮಗೇನಂದರೆ ಈ ಕ್ಷೇತ್ರಕ್ಕೆ ನಮ್ಮ ಕಾಂಗ್ರೆಸ್ ಬರಬೇಕು ಅಂತ ನಮ್ಮ ಕ್ಷೇತ್ರಕ್ಕೆ ನಾವು ಓಕೆ. ಶೋಭಾ ಕರಂದ್ಲಾಜೆ ಬರಲೇಬೇಕಂತ ಅಭಿವೃದ್ಧಿ ಅಂದರೆ ಅವ್ರಿಗೆ ನಾವು ಬೆಂಬಲ ಕೊಡ್ತೀವಿ. ನಾವು ಈ ಸತಿ ಕಾಂಗ್ರೆಸ್ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲೇಬೇಕು MP ಅಂತ ನಾವು ಅಭಿಪ್ರಾಯ ಇಟ್ಕೊಂಡಿದ್ದೀವಿ. ನಾವು BJP ಅಂದರೆ ನಾವು ಕಾಂಗ್ರೆಸ್ಗೂ ನಾವು ಇರೋದು. BJP ಇಲ್ಲ ನಮ್ಮ ಕ್ಷೇತ್ರದಲ್ಲಿ. BJP ಸೆಂಟ್ರಲಲ್ಲಿ ಮೋದಿ ಬರಲೇಬೇಕು. ನೋಡೋಣ. ಇಲ್ಲಿ ಗೆಲ್ಲಬಾರ್ದು. ಏನಕ್ಕಂದರೆ ಅಭಿವೃದ್ಧಿಗೆ ಯಾವುದೂ ಇಲ್ಲ ನಮಗೆ. ಬೇಕಂದರೆ ನೀವೇ ನೋಡ್ತಾ ಇರ್ಬೋದು. ನೋಡಿರಿ, ರಸ್ತೆಗಳಾಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು. ಇವತ್ತು ನೋಡಿರಿ, ನೀರಿನ ಅಳಿಬೇಕು. ಏನಕ್ಕಂದರೆ ಒಂದೊಂದು ಬಿಂದಿಗೆ ಎತ್ಕೊಂಡು ಅಲ್ಲಿ ಹೋಗ್ತಿ, ಯಾರ್ಯಾರ ಮನೆಯಲ್ಲಿ ಹೋಗಿ ಭಿಕ್ಷೆ ಬೇಡ್ಕೊಂಡು ನೀರು ತಗೊಂಬರ್ಬೇಕು. ಒಂದು ಟ್ಯಾಂಕರ್ ಇಲ್ಲ, ಏನಿಲ್ಲ. ಇವಾಗ ಒಂದು ಟ್ಯಾಂಕರ್ ಇವಾಗ ನಾವು ಬುಕ್ ಮಾಡಿದ್ರೆ 3-4 ದಿವಸ ಅಂತಾರೆ. ಅಂಥದಕ್ಕೆ ಇವಾಗ ರಾಜಕೀಯ ಬಂದು ಇವಾಗ ಎಲೆಕ್ಷನ್ ಬೇರೆ ಬಂದೈತೆ. ಓಟ್ ಕೇಳಕ್ಕೆ ಮಾತ್ರ ಬರ್ತಾರೆ ಜನಗಳ. ಇದು MLAಗಳಾಗಲಿ MP ಅವರೆಲ್ಲ ಓಟ್ ಕೇಳಕ್ಕೆ ಮಾತ್ರ ಬರ್ತಾರೆ. ನೀರು ಕೊಡಲ್ಲ, ಅಭಿವೃದ್ಧಿ ಇಲ್ಲ, ಏನು ಅಭಿವೃದ್ಧಿಗಳಿಲ್ಲ ಇಲ್ಲಿ. ಹಾಗಾದರೆ ಈ ಸಲ ಇಲ್ಲಿ ಕಾಂಗ್ರೆಸ್ ಬರಲಿ ಅಂತ ನನ್ನ ಅಭಿಪ್ರಾಯ. ಸರ್, ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಸೆಂಟ್ರಲ್ಲಿ BJP ಸರ್ಕಾರ ಈಗಾಗಲೇ 10 ವರ್ಷ ಆಳ್ವಿಕೆ ಮಾಡಿದೆ. ಹೌದು. ನಿಮಗೆ ತೃಪ್ತಿ ತಂದಿದೆ ಅಥವಾ ಬದಲಾವಣೆ ಆಗಬೇಕು ಅನಿಸುತ್ತೆ? ಸರ್, ಈಗ ಬದಲಾವಣೆ ಅಂತ ನೋಡಿದ್ರೆ ನಾವು ಪಾಸ್ಟ್ ಫ್ಯೂ ಇಯರ್ಸ್ ಡಿಕೇಡ್ಸ್ ಮುಂಚೆ ನೋಡಿದ್ರೆ ನಮಗೇನಾಗಿದೆ, ನಮ್ಮ ಇಂಡಿಯಾ ಪೊಸಿಷನ್ ಎಕಾನಮಿ ರೇಟ್ ಎಲ್ಲಿದೆ ನೋಡಿದ್ರೆ ನೀವು. ಈಗ ಹೇಗೆ ಅಂದರೆ ಮುಂಚೆ ಎಲ್ಲ ಏನಾಗಿದೆಯೋ ಅದೆಲ್ಲ ಕತೆ ನಮಗೆ ಗೊತ್ತಿಲ್ಲ ಸರಿಯಾಗಿ. ಬಟ್ ಆಫ್ಟರ್ ಪೋಸ್ಟ್ ಮೋದಿ ಬಂದಮೇಲೆ ನಮ್ಗೆ ಆ್ಯಕ್ಚುಯಲ್ ರೇಟು ಆ್ಯಕ್ಚುಲಾಗೆ ಏನು ನಡೀತಿದೆ ದೇಶದಲ್ಲಿ, ಹೆಂಗಿರಬೇಕು ಒಬ್ಬ PM ಅನ್ನೋದೆಲ್ಲ ನಮಗೆ ತಿಳ್ಕೊಂಡಿದ್ದೀವಿ. ನಾವೇ ಅಂತಲ್ಲ, ಎವ್ರಿ ಯೂತ್ ನೋಸ್ ದಟ್ ಅಲ್ವಾ. ಎಲ್ಲ ಯೂತ್ಗೂ ಗೊತ್ತಿದೆ ಹೆಂಗೆ ಏನು ದೇಶ ಆದರೆ ಹೆಂಗಿರಬೇಕು. ಬೇರೆ ದೇಶಕ್ಕೆ ಕಂಪೇರ್ ಮಾಡಿದಾಗ ನಮ್ಮ ದೇಶ ಎಷ್ಟು ಮುಂದೆ ಇರಬೇಕು ಅಂತೆಲ್ಲ ನೋಡಿ ಪ್ರತಿಯೊಬ್ಬರು ಬಡವರಾಗಲಿ ಬೇರೆಯವರಾಗಲಿ ಯಾರೇ ಆಗಲಿ ಎಂಥವ್ರಾಗಲಿ ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತಲೇ ಮೋದಿಯವರು ಮುಂದೆ ಬಂದಿರೋದು. ಸೊ ಆ ಥರ ಮಾಡೋ ನಾಯಕರು ಯಾರೇ ಆಗಲಿ ನಮಗೆ ಸರಿನೇ, ಏನೇ ಆಗಲಿ ಆ ಥರ ಕರೆಕ್ಟಾಗೆ ನಮಗೆ ನಮ್ಮ ದೇಶನ ಮುಂದೆ ಎತ್ಕೊಂಡೋಗಿ ಬೇರೆ ದೇಶ ಮುಂದೆ. ಇವಾಗ ಹೇಗೆ ಅಂದರೆ ಇಂಡಿಯಾ ಅಂತ ಹೇಳಿದ್ರೆ ಡೆವಲಪಿಂಗ್ ಕಂಟ್ರಿ, ಎಮರ್ಜಿಂಗ್ ಮಾರ್ಕೆಟ್ ಅಂತಲೇ ಹೇಳ್ತಾರೆ ಯಾರೇ ಆಗಲಿ ಅಲ್ವಾ. ಸೊ ಈಗ ನಮ್ಮದು ಡೆವಲಪ್ ಆಗಿರೋದು ಹೆಂಗಿದೆ ಅಂದರೆ ಲಾಸ್ಟ್ 10 ಇಯರ್ಸಲ್ಲಿ ನೀವು ಡೆವಲಪ್ಮೆಂಟ್ ನೋಡಿದ್ರೆ ಮೋದಿ ಫಸ್ಟ್ ಟೈಮ್ ಬಂದಾಗ ಅವರು ನಮ್ಮ ಎಕಾನಮಿ 10th ಪ್ಲೇಸಲ್ಲಿತ್ತು. ಈಗ ಇಟ್ಸ್ ಇನ್ 5th ಪ್ಲೇಸ್ ಅಲ್ವಾ. ನೆಕ್ಸ್ಟ್ ನಾವು ನೆಕ್ಸ್ಟ್ ಬರೋ ಚುನಾವಣೆಯಲ್ಲಿ ಸೆಲೆಕ್ಟ್ ಮಾಡೋ ನಾಯಕ ಬಂದರೆ ನಮ್ಗೆ ಯಾರೇ ಆಗಲಿ ನಮ್ಮ ದೇಶನ ಇನ್ನೂ ಮುಂದಕ್ಕೆ ಮೇಲೆ ಹೇಳ್ಕೊಂಡು ಹೋಗೋರು ಇದ್ದರೆ ನಮಗೆ ಸಮಾಧಾನ ಸರ್. ಈಗ
ಕಾಂಗ್ರೆಸ್ಸಲ್ಲಿ ಯಾರು ಅಂತ ನಾಯಕರಿಲ್ವಾ ಅಂತ ಅನ್ಸುತ್ತೆ. ಕಾಂಗ್ರೆಸ್ಸಲ್ಲಿ ಅಂಥ ನಾಯಕರು ಇಲ್ಲ ಅಂತ ಅನ್ನೋದಕ್ಕಿಂತ ನಮಗೆ ಕೊಡೋ ಅವರು ಏನು ಅಜೆಂಡಾ ಕೊಡ್ತಾರೋ ನೆಕ್ಸ್ಟ್ ಇಯರ್ಗೆ ನಾವು ನೆಕ್ಸ್ಟ್ ಸೆಷನಲ್ಲಿ ಹಿಂಗೆ ಮಾಡ್ತೀವಿ ಅಂತ ಅದ್ರ ಮೇಲೆ ಡಿಪೆಂಡು ಸರ್. ಅವ್ರದ್ದು ನೆಕ್ಸ್ಟ್ ಫ್ಯೂಚರ್ ಗೋಲ್ಸ್ ಏನಿದೆ ನಮಗೆ ಕರೆಕ್ಟಾಗಿ ಪೋರ್ಟ್ರೇ ಮಾಡಿ ಜನಕ್ಕೆ ಮೆಚ್ಚಿಸಿದ್ರೆ ಯಾರೇ ಆಗಲಿ ಸರ್ ಅವ್ರನ್ನೇ ಮುಂದೆ ಹಾಕೋದು ಅಲ್ವಾ. ಈ ಕ್ಷೇತ್ರಕ್ಕೆ ಬಂದ ಹಿಂದೆ ಸದಾನಂದ ಗೌಡ್ರು ಇದ್ರು ಇಲ್ಲಿಗೆ. ಹೌದು ಹೌದು. ಈಗ ಅವ್ರಿಗೆ ಟಿಕೆಟ್ ತಪ್ಪಿ ಕೈ ತಪ್ಪಿ ಈಗ ಶೋಭಾ ಕರಂದ್ಲಾಜೆ ಕೊಟ್ಟಿದ್ದಾರೆ. ಓಕೆ ಏನು ಸರ್, ಟಿಕೆಟು ಯಾವುದೇ ಪಾರ್ಟಿಗೆ ಕೊಡಲಿ ಅಲ್ವಾ, ಯಾವುದೇ ಪಾರ್ಟಿಗೆ ಕೊಡಲಿ, ನಮಗೆ ಬೇಕಾಗಿರೋದು ಜನ ಮೆಚ್ಕೊಂಡಿರೋ ನಾಯಕರು ಯಾರೇ ಆಗಲಿ. ನಾಳೆ ಶೋಭಾಕ್ ಅವ್ರು ಬಂದ್ರೂ ನಮಗೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತಿದ್ರೆ ಜನ ಓಟ್ ಹಾಕೇ ಹಾಕ್ತಾರೆ ಅಲ್ವಾ, ಓಟ್ ಹಾಕೇ ಹಾಕ್ತಾರೆ. ಸೊ ಅದ್ರ ಮೇಲೆ ನಮಗೆ ಅವ್ರ ವರ್ಕ್ ಏನಿದೆ, ಪಾಸ್ಟ್ ವರ್ಕ್ಸ್ ಏನು, ಫ್ಯೂಚರ್ ವರ್ಕ್ ಏನು ಮಾಡ್ತಾರೆ ಅನ್ನೋದ್ರ ಮೇಲೆ ನೋಡಿನೇ. ಯಾಕಂದರೆ ಪ್ರತಿಯೊಬ್ಬರು ಇವಾಗ ದೇ ಆರ್ ಎಜುಕೇಟೆಡ್ ಸರ್. ತುಂಬ ಜನಕ್ಕೆ ದೇ ನೋ ಎವ್ರಿಥಿಂಗ್ ಅಲ್ವಾ. ಸೋಷಿಯಲ್ ಮೀಡಿಯಾ ತುಂಬ ಡೆವಲಪ್ ಆಗಿದೆ, ಪ್ರತಿಯೊಂದು ಡೀಟೇಲ್ಸು ಜನಕ್ಕೆ ಬರ್ತಾಯಿದೆ ಅಲ್ವಾ. ಸೊ ನೀವಾಗ ಅವ್ರು ಏನಾದರೂ ನಮಗೆ ನಮ್ಮ ದೇಶ, ನಮ್ಮ ಕರ್ನಾಟಕ ಸ್ಟೇಟ್ನ ನಾವು ಹಿಂಗೆ ಮಾಡ್ತೀವಿ, ಹಿಂಗೆ ಡೆವಲಪ್ ಮಾಡ್ತೀವಿ. ಇವಾಗ ನೋಡಿ ವಾಟರ್ ಕ್ರೈಸಿಸ್ ಸ್ವಲ್ಪ ಜಾಸ್ತಿ ಆಗಿದೆ, ಮಳೆ ಬೆಳೆ ಇಲ್ಲರಂಗೆ. ಯಾಕಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸ್ ಜಾಸ್ತಿ ಆಗಿದೆ ಅಲ್ಲ. ಸೊ ಕಟಿಂಗ್ ಡೌನ್ ದ ಟ್ರೀಸ್ ಎಲ್ಲ ಕಟ್ ಮಾಡಿ ಬಿಸಾಕಿದ್ದಾರೆ. ಅದು ಜನ ಜಾಸ್ತಿ ಆಗಿರೋದ್ರಿಂದ ಓಕೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿದೆ. ಔಟ್ಸ್ಕರ್ಟ್ಸಲ್ಲಿ ಸ್ವಲ್ಪ ಗಿಡ ಮರ ಬೆಳೆಸಿದ್ರೆ ನಮಗೆ ಸ್ವಲ್ಪ ಮಳೆ ಬೀಳೆ ಬರೋದು. ಇವಾಗೇನು ಹೋಗಿ ದೇವ್ರನ್ನ ಬೇಡ್ಕೊಳ್ಳೋ ಬದಲು ನಾಯಕರೇ ಅಲ್ವಾ ನೆಕ್ಸ್ಟ್ ನಾವು ಕೇಳ್ಕೊಬೇಕಾರೋದು. ಅವ್ರಿಗೂ ಗೊತ್ತಿರುತ್ತೆ ಇದೇ ಕ್ರೈಸಿಸ್ ಅಂತ ಅಲ್ವಾ. ವ್ಯಕ್ತಿ ನೋಡಿ ಓಟ್ ಹಾಕೋದಕ್ಕಿಂತ ಅವರ ವರ್ಕ್ ನೋಡಿ ಓಟ್ ಹಾಕೋದು ತುಂಬ ಒಳ್ಳೆಯದು ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.